ನಾನೇನು ಇಲ್ಲಿ ದುಡ್ಡು ಮಾಡೋಕ್ಕೆ ಬಂದಿರೋನಲ್ಲ, ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಬಂದಿರೋಲ್ಲ, ಮೂಡ ಸೈಟ್ ಹೊಡೆಯೋಕ್ಕೂ ಬಂದಿಲ್ಲ, ಹೂಡೋದಲ್ಲೂ ಸೈಟ್ ಹೊಡೆಯೋಕ್ಕೆ ಬಂದಿಲ್ಲ. ನಾನು ಬಂದಿರೋದು ನಾನು ಸೈದ್ಧಾಂತಿಕವಾಗಿ ಬಂದಿರೋನು. ನಾನು ITC ಕ್ಯಾಂಪನ್ನು ಇನಿಷಿಯಲ್ ಟ್ರೈನಿಂಗ್ ಕೋರ್ಸನ್ನ ಮಾಡಿಕೊಂಡು ನಾನು ಸಂಘದ ಹಿನ್ನೆಲೆಯಿಂದ ಬಂದಿರೋನು. ನಮ್ಮ ತಂದೆನೂ ಸಂಘದ ಹಿನ್ನೆಲೆಯವರು. ನಮ್ಮ ತಂದೆ ಹಾಸನ ಜಿಲ್ಲೆಯಲ್ಲಿ ಜನಸಂಘದ ದೀಪದ ಗುರುತಿನಲ್ಲಿ ನಿಂತು ಪಂಚಾಯತಿ ಚೇರ್ಮನ್ ಆದಂಥ ಮೊದಲನೇ ವ್ಯಕ್ತಿ. 1968ರಲ್ಲಿ ಬಿರಡಳ್ಳಿ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ನಾ ಆ ಹಿನ್ನೆಲೆಯಿಂದ ಬಂದಿರೋನು. ನನಗೆ ಬೇರೆ ಏನು ಗೊತ್ತಿಲ್ಲ. ನನ್ನ ಹತ್ರ ಗೊತ್ತಿರೋದು ಸಿದ್ಧಾಂತ ಅಷ್ಟೇ, ರಾಷ್ಟ್ರೀಯತೆ ಅಷ್ಟೇ. ಅದಕ್ಕೋಸ್ಕರ ಯಾವ ಹುದ್ದೆ ಬೇಕಾಗಿಲ್ಲ. ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸೋದಕ್ಕೆ ನಮ್ಮ ಲಕ್ಷಾಂತರ ಜನ ಕಾರ್ಯಕರ್ತರು ಯಾರಿದ್ದಾರೆ ಅವ್ರಿಗೊಂದು ಇನ್ಸ್ಪೈರ್ ಮಾಡಲಿಕ್ಕೆ, ಅವ್ರನ್ನ ಮೋಟಿವೇಟ್ ಮಾಡಲಿಕ್ಕೆ ಯಾವ ಹುದ್ದೆನೂ ಬೇಕಾಗಿಲ್ಲ. ನನಗೆಲ್ಲೇ ಹೋದ್ರೂ ಕೂಡ ಜನ ಕರೆದು ಗೌರವನೂ ಕೊಡ್ತಾರೆ. ನಾನು 10 ವರ್ಷ MP ಆಗಿ ಮಾಡಿರೋ ಕೆಲಸಕ್ಕೆ ನನಗೆ ಸಾಕು. ಜೀವನಕ್ಕಾಗೋಷ್ಟು ಪ್ರೀತಿ ವಿಶ್ವಾಸವನ್ನು ಕರ್ನಾಟಕದ ಜನ, ವಿಶೇಷವಾಗಿ ಮೈಸೂರು ಮತ್ತು ಕೊಡಗಿನ ಜನ ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣದಲ್ಲೇ ಇದ್ದೀನಿ ಈಗ ಆಲ್ರೆಡಿ. ಡೆಲ್ಲಿಗೆ ಹೋಗಬೇಡ ಅಂತಂದರೆ ಇಲ್ಲೇ ಇರು ಅಂತ ಅರ್ಥ. ಹಾಗಾಗಿ ಮೈಸೂರು ನನ್ನ ಕರ್ಮಭೂಮಿ. ನಾನು ಅಲ್ಲೇ ಇರ್ತೀನಿ, ಅಲ್ಲೇ ರಾಜಕಾರಣ ಮಾಡ್ತೀನಿ, ಕರ್ನಾಟಕ ಜನರ ಸೇವೆನೇ ಮಾಡ್ತೀನಿ.